ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆ ಅಂದರೆ ನಮ್ಮ ಕಡೆ ಜಾಸ್ತಿ ಜೋರಾಗಿ ಸೆಲೆಬ್ರೇಟ್ ಮಾಡಲ್ಲ. ಸೊ ನಾವು ಬೆಳಗ್ಗೆ ಎದ್ದು ಏನೇನು ದಿನಕ್ಕೆ ಏನೇನು ಬೇಕು ತರಕಾರಿ ಹೂವುಗಳು, ಸೊ ಮಾರ್ಕೆಟಿಗೆ ಬಂದು ನಾನು ನನ್ನ ಅಜ್ಜಿ ಅಂದರೆ ನಮ್ಮವ್ವ ನಮ್ಮಮ್ಮ ಅವರಮ್ಮ ಸೊ ಮಾರ್ಕೆಟಿಗೆ ಬಂದು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ವಿ. ಇದೇ ನಮ್ಮೂರ ಮಾರ್ಕೆಟು. ಆಮೇಲೆ ಬಂದು ರೆಡಿಯಾಗಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೇಲಿ ಫುಲ್ ದೇವ್ರ ಮನೆ ಅಂತ ಸಪ್ರೇಟ್ ಏನಿಲ್ಲ, ಅಲ್ಲೇ ವಾಲಿಗೆ ಅಟ್ಯಾಚ್ ಮಾಡಿ ಇಟ್ಟಿದ್ದೇವೆ ದೇವ್ರನ್ನ. ಸೊ ಅದನ್ನು ನಾನು ರೆಡಿ ಮಾಡ್ತಾಯಿದ್ದೆ. ಅಲ್ಲಿ ಅದಕ್ಕೆ ಕುಂಕುಮ ನಾಮ ಅರಿಶಿಣ ಇಟ್ಟು ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಕೂಡಿಸೋದು ಆ ಥರ ಏನಿಲ್ಲ. ಯಾಕಂದರೆ ಅದೇ ದಿನ ನಾವು ಲಕ್ಷ್ಮೀ ಪೂಜೆನ ನಮ್ಮ ಮುತ್ತಜ್ಜಿಗೆ ಮಾಡ್ತೀವಿ, ಅದು ನಮ್ಮ ಅಜ್ಜಿಯವರ ಅತ್ತೆಗೆ. ಯಾಕಂದರೆ ಅದೇ ದಿನ ಅವರು ತೀರೋಗಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ನಮಗೆ ಆ್ಯಕ್ಚುಲಿ 3 ವರ್ಷ ಇಟ್ಟಿದ್ದಂತೆ ನಮ್ಮ ಅಜ್ಜಿಯವರು. ಆವಾಗ ಅವರಿಗೇನೋ ಸರಿ ಬರಲಿಲ್ವೋ ಅಥವಾ ಏನೋ ಮನಸ್ಸಿಗೇನೋ ಸರಿ ನೆಮ್ಮದಿ ಕೊಡಲಿಲ್ಲಂತೆ. ಸೊ ಅದಕ್ಕೆ ಬೇಡ ಅಂತ ನಾವು ಬರೀ ಕಳಶನೇ ಪೂಜೆ ಮಾಡ್ತೀವಿ. ಕಳಶ ಇಟ್ಟು ಅದಕ್ಕೇನು ಮುಖವಾಡ ಹಾಕಿ ನಾರ್ಮಲಿ ಎಲ್ಲರೂ ತಿಂಡಿ ಎಲ್ಲ ಮಾಡಿ ಹಾಗೆಲ್ಲ ಇಲ್ಲ. ಸೊ ನಾರ್ಮಲಿ ಜಸ್ಟ್ ಲಕ್ಷ್ಮಿಗೆ ನಾರ್ಮಲ್ ಅಲಂಕಾರ ಎಲ್ಲ ಮಾಡಿ ಜಸ್ಟ್ ಕಳಶ ಪೂಜೆ ಮಾಡೋದಷ್ಟೆ. ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಇದೆ. ಸೊ ಇದೇ ನಮ್ಮನೆಯ ಲಕ್ಷ್ಮೀ ಪೂಜೆ ಆಗಿತ್ತು. ನಾವು ಜಸ್ಟ್ ಕಳಶ ಪೂಜಿಸಿ ದೇವರಿಗೆ ಅಲಂಕಾರ ಮಾಡಿ ಅಷ್ಟೇ. ಆಮೇಲೆ ಇಲ್ಲಿ ಫೋಟೋದಲ್ಲಿ ಕಾಣುತ್ತಲ್ಲ, ಇವರಿಗೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡೋದು. ಇವರೇ ವರಮಹಾಲಕ್ಷ್ಮಿ ಹಬ್ಬದ ದಿನ ತೀರ್ಕೊಂಡಿದ್ದು ಅಂತ ಇವರಿಗೆ ನಾವು ಲಕ್ಷ್ಮೀ ಪೂಜೆ ಮಾಡಿ ಬಂದವರಿಗೆ ಇವರಿಗೆ ನಾವು ಅಕ್ಷತೆ ಹಾಕ್ಸೋದು. ಸೊ ಇದೆ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ. ಹೇಗಿದೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ಮನೇಲೂ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರಾ ಅಥವಾ ನೀವು ಹೀಗೆ ಸಿಂಪಲಾಗಿ ಮಾಡ್ತೀರಾ? ಸೊ ಲೆಟ್ ಅಸ್ ನೌ. ಶ್ರೀ ಮಾತ್ರೇ ನಮಃ. ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ. ಸೊ ಹಾಗೆ ಪೂಜೆ ಎಲ್ಲ ಮುಗೀತು. ಇವತ್ತು ಏಕಾದಶಿ ಇರೋದ್ರಿಂದ ನಮ್ಮ ಫಾಸ್ಟಿಂಗ್ ಆಲ್ಸೋ. ಹಬ್ಬದ ಅನಿಸುತ್ತೆ ನಾಳೆ ತಿನ್ಬೋದು. ಆಫೀಸಲ್ಲಿ ರಜೆ ತೊಗೊಂಡಿಲ್ಲ, ರಜೆ ಅಂಬೋಕ್ಕೆ ಪ್ರಸಾದ ಅಂತ ಒಬ್ಬಟ್ಟು ತಿಂದೆ. ಪ್ರಸಾದ ಅಂತ ಹಣ್ಣೆಲ್ಲ ತಿಂದು ಸ್ವಲ್ಪ ಕೆಲಸ ಮಾಡಿ ಮತ್ತು ಸಂಜೆ ಏಕಾದಶಿಯಿಂದ ದೇವಸ್ಥಾನಕ್ಕೆ ಹೋಗಿಲ್ಲ. ಬೆಳಗ್ಗೆಯಿಂದ ಇಲ್ಲೇ ಆಯಿತು ಪೂಜೆ, ಅದು ಇದು ಅಂತ ನಮಗೂ ಈವ್ನಿಂಗ್ ಆದಮೇಲೆ ಸ್ವಲ್ಪ ಮತ್ತು ಆಲ್ರೆಡಿ ಈವ್ನಿಂಗ್ ಟೈಪ್. ಸೊ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರೋದು. ದಿಸ್ ಇಸ್ ಹೌ ಮೈ ಲುಕ್ ಟರ್ನ್ಡ್ ಔಟ್. ಫುಲ್ ಬ್ಯೂಟಿ. ಐ ಆಮ್ ವೆರಿ ಟಯರ್ಡ್. ದಟ್ಸ್ ವೈ ಮೈ ಫೇಸ್ ಇಸ್ ಲುಕಿಂಗ್ ಲೈಕ್ ದಿಸ್. ಕೆಲಸ ಮಾಡಿ ಸಿ ಯು ಗೈಸ್. ಸೊ ಹಾಯ್ ಗೈಸ್, ಸಂಜೆ ಆಗಿದೆ. ಸೊ ಇವಾಗ ಎಲ್ಲ ಮುಗ್ದು ಪೂಜೆ ಎಲ್ಲ ಮುಗ್ದು ಇವತ್ತು ಏಕಾದಶಿ ಇತ್ತು. ಬೆಳಗ್ಗೆನೇ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಟೆಂಪಲಿಗೆ. ಸೊ ಇವಾಗ ಹೋಗಿ ನಾನು ತುಪ್ಪದ ದೀಪ ಹಚ್ಚಿ ಬರ್ತಿದ್ದೀನಿ. ಹಾಗೂ ಇವತ್ತು ವರಮಹಾಲಕ್ಷ್ಮಿ ಎಲ್ಲ ಹಾಗೆ ದೇವರನ್ನು ನೋಡಿದಾಗ ಆಗುತ್ತೆ ಅಂತ. ನಮ್ಮನೆ ದೇವರು ನಮ್ಮ ಕಡೆ ಏನಂದರೆ ಅರ್ಶಿನ ಕುಂಕುಮಗೆಲ್ಲ ಬಂದು ಅರ್ಶಿನ ತಗೊಳ್ತಾರೆ. ವಿಡಿಯೋ ಹಾಕ್ತೀನಿ ನೋಡಿ ಅಂತ ಮಾತಾಡೋಕ್ಕಾಗಲ್ಲ, ಎಲ್ಲರೂ ಬರ್ತೀನಿ. ಅಲ್ಬೇಡ ವೈಶು ಓದ್ಬಿಡ್ತಾಳೆ, ಅದಕ್ಕೆ ದೂರದಿಂದ ಮಾಡ್ತೀನಿ. ಮತ್ತೆ ಬನ್ನಿ ಟೆಂಪಲಿಗೆ ಹೋಗೋಣ. ರಾಯರಿಗೆ ಕೈ ಮಾತ್ರ ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ಡೇ. ನಾನು ವ್ಲಾಗಿಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಇಲ್ಲಿ ಹೋಗೋದಿತ್ತು, ಅಂದರೆ ಅವ್ರವ್ರ ಮನೆಗೆ ಪೂಜೆಗೆ ಕುಂಕುಮ ಅರಿಶಿನ ತೊಗೊಳ್ಳಿಕ್ಕೆ. ಆಕೈತೆ 1000 ಸಲ ಹೇಳ್ತೀಯಲ್ಲಮ್ಮ. ಸೊ ಇವತ್ತು ಸಾಟರ್ಡೇ 2ನೇ ಶ್ರಾವಣ.
ನೆನ್ನೆ ಅಳ್ತಿದ್ದ ಮೇಡಮ್ ಇವಾಗ ಚೆನ್ನಾಗಿ ಅವಳು. ಇವೆರಡನೇ ಶ್ರಾವಣ ತೋರಿಸ್ತೀನಿ ನಮ್ಮ ಮನೇಲಿ ಶ್ರಾವಣ ಹೇಗೆ ಮಾಡ್ತೀವಿ. ಈಗ ಮನೆ ಮುಂದೆ ಗೋವಿಂದ ಅಂತ ಬರ್ತಾರೆ, ಅವ್ರಿಗೆ ಅಕ್ಕಿ ಎಲ್ಲ ಹಾಕಬೇಕು. ತೋರಿಸ್ತೀನಿ. ಸೊ ಇದಿರುತ್ತೆ, ಇದ್ರಲ್ಲಿ ಅಕ್ಕಿ ತುಂಬಿಟ್ಟಿರ್ತೀವಿ. ಬರ್ತಾರೆ ಮನೆಗೆ ಗೋವಿಂದ ಅಂತ, ಅವರಿಗೆ ಅಕ್ಕಿ ಎಲ್ಲ ಹಾಕಿ ಕಳಿಸ್ಬೇಕು. ಮೊದಲನೇ ಶ್ರಾವಣದಲ್ಲಿ ನಾವು ಚಿಕನ್ ಮಾಡಿ ಎಡೆ ಕೊಡ್ತೀವಿ ದಾಸಪ್ಪಂಗೆ. ಎರಡನೇ ಶ್ರಾವಣ ಸಿಹಿ, ಆಮೇಲೆ ಬೆಟ್ಟಕ್ಕೆ ಹೋಗ್ತೀವಿ ಹೊರಗಿರಪ್ಪನ ಬೆಟ್ಟಕ್ಕೆ. ಅದೇ ನಮ್ಮ ಮನೆ ದೇವರು. ಅಷ್ಟೇ ಗೈಸ್, ಅಷ್ಟೇ ನಮ್ಮ ಮನೆ ಶ್ರಾವಣ ಬರಲಿಕ್ಕೆ ಹೇಗಾಗುತ್ತಂತ ಶ್ರಾವಣ ಹೋಟೆಲ್ ಸ್ಟೋರಿ. ನಾವು ಇವಾಗ ರೆಡಿ ಆಗಿ ನಾವು ಇವತ್ತು ಎಡೆ ಕೊಡಬೇಕಲ್ವ ದಾಸಪ್ಪಂಗೆ, ಅದಕ್ಕೆ ಅಡುಗೆ ಮಾಡೋಕ್ಕೆ ರೆಡಿ ಆಗಬೇಕು. ವೈಷ್ಣವಿ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ತಾಳೆ, ಇವಾಗ ಕಸ ಹೊಡಿತಾಳೆ, ಮನೆ ಒರೆಸ್ಕೊಡ್ತಾಳೆ. ಆಮೇಲೆ ಅಡುಗೆ ಮಾಡಿ ದಾಸಪ್ಪಂಗೆ ಎಡೆ ಕೊಟ್ಟಿರ್ತೀವಿ. ನಾವೆಲ್ಲ ಹೋಗ್ತಿದ್ದೇವೆ ಗೊತ್ತಾ? ಏನು ತರಕ್ಕೆ ಹೋಗ್ತಿದ್ದೇವೆ? ನಮ್ಮ ನಾಯಿಗೆ ಮೊಸರು ತರ. ನಮ್ಮೂರು ತೋರಿಸ್ತೀವಿ. ನಮ್ಮೂರು ನೋಡಿದ್ದೀರ ನೀವು? ಬೆಂಗಳೂರು ಕುರಿಗೆ ಫೇಮಸ್ ಅಂತಾರೆ, ಆದರೆ ಕುರಿನೇ ಇಲ್ಲ. ಅದೇನಕ್ಕೆ ಅಂತಾರೋ ನಂಗಂತೂ ಗೊತ್ತಿಲ್ಲ. ಸೊ ಇದೇ ನಮ್ಮ ಫ್ರೆಂಡ್ಸ್ ಗೋವಿಂದ ಹೆಂಗೆ ಬರ್ತಾರೆ ಅಂತ. ಚಂದ್ರ ಬರ ತೋರ್ಸೋ ನೀನು ಔಟ್ಫಿಟ್ ನೋಡಿ ಫ್ರೆಂಡ್ಸ್. ಹಿಂಗೆ ಹಾಕೊಂಡು ಬರ್ತಾರೆ, ಹಿಂಗೆ 3 ನಾಮ ಹಾಕೊಂಡು ನಮ್ಮ ಮನೆಗೆ ಬರೋದು. ಸೀಕ್ರೆಟ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಅಷ್ಟೇ ಗೈಸ್, ಇದೆ ನಮ್ಮೂರ ಪ್ರಾವಿಷನ್ ಸ್ಟೋರ್ಸ್, ಸಾಬ್ರಂಗಿ ಅಂತ ಕರೆಯೋದು. ಅದು ಸರ್ಕಲ್ ಅಲ್ಲಿ ಮೈಸೂರು ಮಳವಳ್ಳಿ ಹೈವೇ. ಅದು ಹೈವೇ ಅಂದರೆ ನಮ್ಮೂರ ಹೈವೇ. ಅಜ್ಜಿ ಈ ರೋಡೇ ನಮ್ಮ ಮನೆ ರೋಡ್ ತೋರಿಸ್ತೀನಿ. ನಮ್ಮ ರೋಡ್ ಹೆಂಗೆ ಜಾಗನೇ ಇರಲ್ಲ ಓಡಾಡೋಕ್ಕೆ, ಗಾಡಿಗಳೇ ನಿಂತಿರ್ತಾರೆ. ನನ್ನ ತಂಗಿ ಎಷ್ಟು ಪೆದ್ದಿ ಅಂದರೆ 200 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ ಮೊಸರು ತಗೊಂಡು ಇನ್ನು 80 ರೂಪಾಯಿ ಇಸ್ಕೊಂಡು ನನಗೆ. ಏನು ಹೇಳ್ಬೇಕು ಹೇಳಿ? ಮತ್ತೆ ಹೋಗ್ತಾ ಇದ್ದೀನಿ ಅದೇ ಅಂಗಡಿ. ನನ್ನ ತಂಗಿ ಹೋದವಳೆ ಅಕ್ಕಿ ಹಾಕಕ್ಕೆ ಚುಂಡಿಗೆ ಆಟ ಅಂತ ಇರ್ತಾಳೆ ಓ ಮಕ್ಕಳು. ಹಿಂಗೆ ಅಕ್ಕಿ ತೆಗ್ದು ಆ ಚೊಂಬು ತುಂಬೋವರೆಗೂ ಮನೆಗೆ ಹೋಗಿ ಅಕ್ಕಿ ತುಂಬಿಸ್ಕೊಂಡು ಬರ್ತಾರೆ. ಅಕ್ಕಿ ತುಂಬಿಸ್ಕೊಂಡ್ ಬರ್ತಾರೆ ಫ್ರೆಂಡ್ಸ್. ಇವಳು ಮನೆ ಕೆಲಸದೊಳಗಿಂತ ಕಡಿಯಾಗಿ ಕಾಣುತ್ತಿದ್ದಾಳೆ. ನಮ್ಮ ಮನೆ ಮುಂದೆ ಜಾಗನೇ ಇಲ್ಲ ಅಲ್ವಾ, ಎಲ್ಲ ಸಿಲಿಂಡರ್ ಇಟ್ಬಿಟ್ಟಿದ್ದಾರೆ. ಇವಾಗ ಸ್ನಾನ ಎಲ್ಲ ಆಯಿತು. ನಾನು ಸ್ನಾನ ಮಾಡೋ ಬರೋಷ್ಟರಲ್ಲಿ ಅಡುಗೆನೂ ಮುಗ್ತಿದೆ. ನಮ್ಮ ಮನೇಲಿ ಇವಾಗ ಅದು ಪೂಜೆ ನಡೀತಿದೆ. ಲೆಟ್ಸ್ ಸಿ ಹೌ ಇಟ್ ಇಸ್ ಗೋಯಿಂಗ್. ಕಮ್. ಸೊ ಇಲ್ಲಿ ಇವಾಗ ಶಂಖ ಹೋಗಿ ಪೂಜೆ ಮಾಡೈತೆ. ನಾವೇನೇ ಅಡುಗೆ ಮಾಡಿದ್ರು ಫಸ್ಟ್ ಇಲ್ಲಿಗೆ ಎಡೆ ಇಕ್ಕಿ ಪೂಜೆ ಹಾಕ್ಸಿ ಮತ್ತೆ ನಾವು ಊಟ ಮಾಡೋದು. ಇವತ್ತಿನ ನಮ್ಮ ಪೂಜಾರಿ, ಹಾಯ್ ಹೇಳಿ ಪೂಜಾರಿ ಅವರೇ. ಹಾಯ್. ಚಂದ್ರಶೇಖರ್
ಇದು ದಾಸಪ್ಪ. ನಮ್ಮ ದೇವರ ಮನೆಯಲ್ಲೇ ಹಾಕ್ಸೋದು ಪೂಜೆ. ಇವಾಗ ನಾವು ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಪೂಜೆ ಎಲ್ಲ ಆಯಿತು, ಊಟನೂ ಆಯಿತು. ತುಂಬ ಲೇಟಾಗಿ ಹೋಗ್ತಿದ್ದೀವಿ ಇವತ್ತು ಬೆಟ್ಟಕ್ಕೆ. ನಾನು ನಮ್ಮವ್ವ ನಮ್ಮ ಎಷ್ಟು ಜನ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಗೈಸ್. ಅದು ನಮ್ಮ ಮನೆ ದೇವರು. ವಾರ ವಾರ ಹೋಗಲೇಬೇಕು ಅಂತೇನಿಲ್ಲ, ಅದು ಹೋಗಲೇಬೇಕು. ಮೊದಲು ಹೋಗ್ತಿದ್ರು ವಾರ ವಾರ, ಇವಾಗ ಹೋಗೋದಷ್ಟು ಕಡಿಮೆ ಆಗಿದೆ. ಕೆಲಸ ಅಂತ ಹೋಗ್ಬೇಕು. ನಾವು ಟೆಂಪಲಿಂದ ಮನೆಗೆ ಬಂದ್ವಿ. ತುಂಬ ಅಂದರೆ ಸಿಕ್ಕಾಪಟ್ಟೆ ಹೋಗ್ಬಾರ್ವಿ. ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಕಾರಲ್ಲಿ ಹೋಗಿದ್ರಿಂದ ಬಚಾವಾದ್ವಿ. ವಿ ಕೇಮ್ ಬ್ಯಾಕ್. ಸೊ ಅಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮಮ್ಮ ವರಮಹಾಲಕ್ಷ್ಮಿ ಜಾಸ್ತಿ ಜೋರಾಗಿ ಮಾಡಲ್ಲ, ಅದು ಕಾರಣಗಳಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಕಾರಣ ಏನಿದೆ. ನಾನು ನೆಕ್ಸ್ಟ್ ವಿಡಿಯೋದು ಸ್ವಲ್ಪ ಇದೇ ಥರ ಪೂಜೆ ಅದು ಇದು ಅದೇ ಥರ ವಿಡಿಯೋ ಆಗಿರುತ್ತೆ. So I hope you guys like this video. So please do subscribe to my channel. Please do like, share and comment also. Yeah, see you on the next video. Until then, bye.